ಇವತ್ತು ಆಷಾಢ ಶುದ್ಧ ಪೂರ್ಣಿಮೆ. ಆಷಾಢ ಶುದ್ಧ ಪೂರ್ಣಿಮೆ ಅಂತ ಹೇಳಿದ್ರೆ ಗುರು ಪೂರ್ಣಿಮೆ, ವ್ಯಾಸ ಪೂರ್ಣಿಮೆ. ಈ ದಿನ ಪ್ರತಿಯೊಬ್ಬ ಶಿಷ್ಯ, ಪ್ರತಿಯೊಬ್ಬ ಭಕ್ತ ಗುರುಗಳಿಗೆ ಕೃತಜ್ಞತೆಯನ್ನು, ಧನ್ಯವಾದವನ್ನು ಸಮರ್ಪಿಸುವಂಥ ವಿಶೇಷ ದಿನ ಇದೆ. ಹಿಂದೂ ಜನಜಾಗೃತಿ ಸಮಿತಿಯಿಂದ ವಿಶೇಷವಾಗಿ ಗುರು ಶಿಷ್ಯ ಪರಂಪರೆಯ ಮೂಲಕ ಹಿಂದೂ ಧರ್ಮದ ರಕ್ಷಣೆಯನ್ನು ಮಾಡಲಿಕ್ಕಾಗಿ, ಹಿಂದೂ ಧರ್ಮದ ಮೇಲೆ ಯಾವ ಥರ ಆಘಾತ ಆಗ್ತಾ ಇದೆ, ಹಿಂದೆ ಹೇಗೆ ಗುರುಗಳು, ಛತ್ರಪತಿ ಶಿವಾಜಿ ಮಹಾರಾಜರ ಗುರುಗಳು ಶಿವಾಜಿ ಮೂಲಕ, ಕರ್ನಾಟಕದಲ್ಲಿ ವಿದ್ಯಾರಣ್ಯ ಸ್ವಾಮೀಜಿಯವರು ಹಕ್ಕಬುಕ್ಕರ ಮೂಲಕ ಹಿಂದುವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿ ಧರ್ಮ ರಕ್ಷಣೆಯನ್ನು ಮಾಡಿದರು. ಅದೇ ರೀತಿಯಲ್ಲಿ ಇವತ್ತು ನಾವು ಹಿಂದೂ ಜನಜಾಗೃತಿ ಸಮಿತಿಯಿಂದ ಇಡೀ ಭಾರತದಾದ್ಯಂತ 100 ಕಡೆಗಳಲ್ಲಿ ಗುರುಪೂರ್ಣಿಮೆ ಮಹೋತ್ಸವನ ಆಚರಣೆ ಮಾಡಿದ್ವಿ. ಇದರಲ್ಲಿ ಬಹಳ ಮುಖ್ಯವಾಗಿ ಹಿಂದೂಗಳ ಮೇಲೆ ನಡೀತಾ ಇರುವಂಥ ಆಘಾತಗಳು, ಲವ್ ಜಿಹಾದ್ ಇರ್ಬೋದು, ಹಲಾಲ್ ಜಿಹಾದ್ ಇರ್ಬೋದು, ಲ್ಯಾಂಡ್ ಜಿಹಾದ್ ಇರ್ಬೋದು, ಈ ಎಲ್ಲ ಜಿಹಾದ್ಗಳ ಬಗ್ಗೆ ಜಾಗೃತಿ ಮೂಡಿಸಿ ಅದನ್ನು ಕಾನೂನು ಚೌಕಟ್ಟಿನಲ್ಲಿ ಹೇಗೆ ಗುರುಗಳ ಕೃಪೆಯನ್ನು ಪಡ್ಕೊಂಡು ನಾವು ಹೋರಾಟವನ್ನು ಮಾಡಬೇಕು, ಮತ್ತು ನಮ್ಮ ಸ್ವಬೋಧ ಅಂತ ನಮ್ಮ ಧರ್ಮದ ರಕ್ಷಣೆಯನ್ನು ಹೇಗೆ ಮಾಡಬೇಕು, ನಮ್ಮ ಧರ್ಮ ಪರಂಪರೆ, ಇತಿಹಾಸ, ನಮ್ಮ ಶೌರ್ಯ, ನಮ್ಮ ಆಚರಣೆಗಳು, ನಮ್ಮ ಹಬ್ಬಗಳು, ಉತ್ಸವಗಳನ್ನು ಹೇಗೆ ತಿಳ್ಕೊಳ್ಬೇಕು, ಅದ್ರ ಬಗ್ಗೆನೂ ನಾವು ಜಾಗೃತಿಯನ್ನು ಮೂಡಿಸಿದ್ವಿ. ವಿಶೇಷವಾಗಿ ಈ ದಿನದಲ್ಲಿ ನಾವು ಮನೆಯಲ್ಲೇ ಆಚರಣೆ ಏನು ಮಾಡಬೇಕು, ನಮ್ಮ ವ್ಯಕ್ತಿಗತ ಜೀವನದಲ್ಲಿ ಹೇಗೆ ಆಚರಣೆ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟಂಥ ಎಕ್ಸಿಬಿಷನನ್ನು ಸಹ ಹಾಕಿದ್ವಿ. ಹೀಗೆ ಓವರಾಲ್ ಆಗಿ ಹಿಂದೂ ಧರ್ಮದ ಸಂಪೂರ್ಣ ಸರ್ವಾಂಗೀಣ ಜಾಗೃತಿ ಮಾಡಿಸುವಂಥದ್ದೇ ಈ ಗುರುಪೂರ್ಣಿಮಾ ಮಹೋತ್ಸವದ ಮಹತ್ವಪೂರ್ಣ ಉದ್ದೇಶವಾಗಿದೆ. ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಆರ್ಯ ವೈಶ್ಯ ಸಮಾಜದ ಒಂದು ಅಧ್ಯಕ್ಷರಾದಂತಹ ಆರ್ ಪಿ ರವಿಶಂಕರ್ ಅವರು ಭಾಗವಾಗಿದ್ದರು. ಅದೇ ರೀತಿಯಲ್ಲಿ ಸೌತ್ ಇಂಡಿಯಾದ್ದು ಕೇಂದ್ರ ಸರ್ಕಾರದ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ನ ಒಂದು ಸೌತ್ ಇಂಡಿಯಾದ್ದು ಅಧ್ಯಕ್ಷರಾದಂತಹ ಅರವಿಂದ್ ಗೋವಿಂದಪ್ಪ ಅವರು ಭಾಗವಹಿಸಿದರು. ಅನೇಕ ವಕೀಲರು ಇದರಲ್ಲಿ ಭಾಗಿಯಾಗಿದ್ದರು. ಅದೇ ರೀತಿಯಲ್ಲಿ ಸಮಾಜದ ಮುಖಂಡರು, ಶ್ರೀರಾಮ್ ಸೇನೆಯ ಮುಖಂಡರು ಇರುವಂತೆ ಹೀಗೆ ಅನೇಕ ಹಿಂದೂ ಸಂಘಟನೆ ಪ್ರಮುಖರು, ಅನೇಕ ಟೆಂಪಲ್ಗಳ ವಿಶ್ವಸ್ತರು ಭಾಗಿಯಾಗಿದ್ದರು. ಹೀಗೆ ಎಲ್ಲರೂ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣ ರೀತಿಯಲ್ಲಿ ಇದನ್ನು ಪೂರ್ಣಗೊಳಿಸಿದರು.